ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೀಕ್ಷಕರೇ, ಏನಂದರೆ ಇವತ್ತು 3ನೇ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾವು ಒಂದು ದೇವರ ಆಕಾರ ಕೆತ್ತಿ ಡ್ರಾ ಮಾಡಿ ಅದರಲ್ಲಿ ನಾವು ದೀಪನ ಹಚ್ಚಿದ್ದೀವಿ. 100 ದೀಪ ಹಚ್ಚೋಣ ಅಂದ್ಕೊಂಡು ನಾವು 101 ದೀಪ ಹಚ್ಚಬೇಕು ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಈ ಕಡೆ ಓಂಕಾರ, ಇದು ನಮ್ಮ ಚಿಕ್ಕ ಲಿಂಗ ಇದೆ, ಜೊತೆಗೆ ಇದು ನಮ್ಮ ದೇವಸ್ಥಾನ ಇರೋದು ಅರಹಳ್ಳಿ, ಉತ್ರಹಳ್ಳಿ, ಕೆಂಗೇರಿ ಮೇನ್ ರೋಡ್ ಹತ್ರ ಅರಹಳ್ಳಿ ಇದೆ. ಅಲ್ಲಿ ಇದು ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ, ಅಟ್ಟಿಲಕ್ಕಮ್ಮ. ಶ್ರೀ ಜಲಗಿರಿ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ ಯಡಿಯೂರಲ್ಲಿ ತುಂಬ ಫೇಮಸ್ಸು. ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಟ್ಟಿದ್ದೀವಿ. ಕಾಳಿಕಾಂಬೆ ದೇವರಿದು. ಈ ದೇವ್ರ ಹತ್ರ ತುಂಬ ಪವಾಡ ಇದೆ. ದೇವಸ್ಥಾನಕ್ಕೆ ಹೋಗ್ತಾರವ್ರಿಗೆ ಮಾತ್ರ ಗೊತ್ತು, ಎಲ್ಲರಿಗೂ ಗೊತ್ತಿರಲ್ಲ. ಬಟ್ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ದೇವ್ರು ಹೇಗೆ, ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ. ಸೊ ಇವತ್ತು ಮಾಡಲೇಬೇಕು, ದೀಪ ಹಚ್ಚಲೇಬೇಕು ಅಂತ ಬಂದು ದೀಪ ಹಚ್ಚಿದ್ದೀವಿ. ಈ ದೇವಸ್ಥಾನ ಇರೋದು ಅರಳಿ ಹತ್ರ, ಉತ್ರಳ್ಳಿ ಕೆಂಗೇರಿ ಮೇನ್ ರೋಡು. ಈ ರಜತಾದ್ರಿ ಹೋಟ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ, ಉತ್ರಳ್ಳಿ ಸರ್ಕಲಿಂದ. ಈ ದೇವಸ್ಥಾನಕ್ಕೆ ಏನು ತುಂಬ ಜನ ಬರಲ್ಲ, ವರ್ಷಕ್ಕೊಂದ್ಸಲಿ ವಾರ್ಷಿಕೋತ್ಸವ ಮಾಡ್ತೀವಿ, ಆವಾಗ ತುಂಬ ಜನ ಇರ್ತಾರೆ. ಈ ದೇವಸ್ಥಾನ ವಿಶೇಷತೆ ಏನು ಅಂದರೆ, ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಹರಕೆ ಕಟ್ಕೋಬೋದು. ಆ್ಯಂಡ್ ತೆಂಗಿನಕಾಯಿ ಕಾಯಿ ಮಾಡಿಕೊಡ್ತಾರೆ, ತಡೆ ಹೊಡಿತಾರೆ. ತಡೆ ಹೊಡೆದ್ರೆ ಯಾವುದೇ ಥರ ದುಷ್ಟದೇನು ಇರಲ್ಲ, ದುಷ್ಟಶಕ್ತಿ ಏನು ವರ್ಕ್ ಆಗೋಲ್ಲ ಅನ್ನೋ ಥರ ತುಂಬ ನಂಬಿಕೆ ಇದೆ ಇಲ್ಲಿ. ಆ್ಯಂಡ್ ಈ ದೇವ್ರಿಗೆ ಅದಕ್ಕೆ ಫೇಮಸ್ಸು ಆಗಿದೆ ಗೊತ್ತಿರೋ ಪ್ರಕಾರ. ಸೊ ಯಾವುದೇ ಥರ ಪ್ರಾಬ್ಲಮ್ಸ್ ಇದೆ ಜೀವನದಲ್ಲಿ ಬಂದು ತಡೆ ಹೊಡಿಸ್ಕೋಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪಕ್ಕದಲ್ಲೇ ಹೋಮದ ಕುಂಡ ಇದೆ. ತುಂಬ ಜನ ಬಂದು ಇಲ್ಲಿ ಹೋಮ ಮಾಡಿರ್ತಾರೆ. ಅವ್ರ ಮನೆಗಳಲ್ಲೆಲ್ಲ ಹೋಮ ಮಾಡೋಕ್ಕಾಗಲ್ಲ ಅಂತ ಯಾವ್ದಾದ್ರು ಬಾಡಿಗೆ ಮನೆ ಇರ್ತಾರೆ, ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂದರೆ ಅವ್ರು ಬಂದು ಇಲ್ಲಿ ಹೋಮ ಮಾಡ್ಕೋಬೋದು. ತುಂಬ ಹೋಮ ನಡೆದಿದೆ ಇಲ್ಲಿ, ಯಾಕಂದರೆ ಪಕ್ಕದಲ್ಲೇ ಅರಳಿ ಮರ ಇದೆ. ಅರಳಿ ಮರ ಮೊದಲು ಬನ್ನಿ ಮರ ಇತ್ತು, ಇವಾಗಿಲ್ಲ. ಬಟ್ ಅರಳಿ ಮರ ಇದೆ. ಅರಳಿ ಮರದ ಕೆಳಗಡೆ ಹೋಮ ಮಾಡೋದು ತುಂಬ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಯಾಕಂದರೆ ಮೇಯ್ನಾಗಿ ಕಾಳಿಕಾಂಬೆ ದೇವಸ್ಥಾನ ಇದೆ. ಈ ಮೃತ್ಯುಂಜಯ ಹೋಮ ಎಲ್ಲನೂ ಮಾಡ್ತಾಯಿರ್ತಾರೆ ಇಲ್ಲಿ ಬಂದು. ಆ್ಯಕ್ಚುಲಾಗಿ ಮೃತ್ಯುಂಜಯ ಹೋಮ, ದುರ್ಗಾ ಹೋಮ, ಚಂಡಿ ಹೋಮ ಎಲ್ಲನೂ ಮಾಡ್ತಾರೆ. ಸೊ ಯಾರಾದ್ರೂ ಏನಾದರೂ ಪೂಜೆ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಬಂದು ಮಾಡ್ಕೋಬೋದು. ಪುರೋಹಿತರು ಬೇಕಾದ್ರೆ ಕಾಂಟ್ಯಾಕ್ಟ್ ಕೊಡ್ತೀವಿ. ಹರಕೆ ಹೊತ್ಕೊಂಡು ತುಂಬ ಜನ ಬಂದಿದ್ದಾರೆ. ತುಂಬ ಜನ ಹರಕೆ ಹೊತ್ಕೊಂಡು ಸೀರೆ ಕೊಟ್ಟಿರೋದು, ಈ ಒಂದೊಂದು ಗಂಟೆ ಕೊಟ್ಟಿರೋದು ಜನನೇ. ದೇವಸ್ಥಾನದಲ್ಲಿ ಒಂದೊಂದು ಗಂಟೆಯಿಂದನೂ ಕೊಟ್ಟಿದ್ದಾರೆ, ಸೀರೆ ಕೊಟ್ಟಿದ್ದಾರೆ. ಅವರ ಹರಕೆ ಹೊತ್ಕೊಂಡು ಅದು ನೆರವೇರಿದ ಮೇಲೆ ದೇವ್ರ ತಾಳಿನೂ ಮಾಡಿಸ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ತುಂಬ ಪವಾಡನೂ ಇದೆ ಅಂತ ಹೇಳ್ತೀವಿ. ನೀವೆಲ್ಲ ಒಂದ್ಸತಿ ಮಸ್ಟ್ ಆ್ಯಂಡ್ ಟ್ರೈ ಅಂತಲೇ ಹೇಳ್ಬೋದು. ಈ ದೇವರು ಯಾರನ್ನೂ ಕೈ ಬಿಡೋಲ್ಲ ಅಷ್ಟು ಸುಲಭವಾಗಿ. ಯಾಕಂದರೆ ನಮ್ಮದೇ ತುಂಬ ಲೈಫಲ್ಲಿ ತುಂಬ ಎಕ್ಸಾಂಪಲ್ಸ್ ನಮ್ಮದೇ ಇದೆ. ಏನೋ ಅಂಥ ತುಂಬ ಕಷ್ಟಕ್ಕೇನು ಯಾರೂ ಸಿಲ್ಕಲ್ಲ. ಆ್ಯಂಡ್ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ದೇವರು ಪಕ್ಕಾ ಸರಿ ಮಾಡೇ ಮಾಡುತ್ತೆ. ಒಂದು ಸತಿ ಟ್ರೈ ಮಾಡಿ, ಒಂದು ಸತಿ ಏನಾದ್ರು ಅಂದ್ಕೊಳ್ಳಿ, ನೆರವೇರುತ್ತೆ. ಆವಾಗ ನಿಮಗೆ ಏನು ಕೊಡಬೇಕು ಅನಿಸ್ಬಿಟ್ಟೋ ಅದನ್ನು ಕೊಡ್ಬೋದು. ಇನ್ನು ಈ ದೇವಸ್ಥಾನಕ್ಕಿನ್ನ ರಾಜಗೋಪುರ ಮಾಡಿಸ್ಬೇಕು ಅಂತ ಎಲ್ಲ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಇಲ್ಲಿ ಒಬ್ಬರೇ ನಡೆಸ್ತಾರೋದ್ರಿಂದ ತುಂಬ ಅಷ್ಟೊಂದು ಇನ್ನು ಕಾಲ ಕೂಡಿ ಬಂದಿಲ್ಲ. ಯಾರಾದರೂ ಏನೋ ಸಪೋರ್ಟಿಂಗ್ ಹ್ಯಾಂಡ್ ಇದ್ದರೆ ತುಂಬ ಬೇಗ ಇಂಪ್ರೂವ್ ಆಗುತ್ತೆ. ಆಲ್ಮೋಸ್ಟ್ 30 ವರ್ಷ ಆಯಿತು ಈ ದೇವಸ್ಥಾನ ಎಲ್ಲ ಬಿಲ್ಟ್ ಮಾಡಿ, ಆದರೆ ಈ ಕಂಡೀಷನೇ ಇದೆ. ಬಟ್ ದೇವ್ರಿಗಂತೂ ಸಿಕ್ಕಾಪಟ್ಟೆ ಪವರ್ ಇದೆ. ಏನಾರ ಬನ್ನಿ, ಏನಾದರೂ ಅಂದ್ಕೊಳ್ಳಿ, ನೆರವೇರುತ್ತೆ. ನೆರವೇರಿದ ಮೇಲೆ ದೇವಸ್ಥಾನಕ್ಕೆ ಬೇಕಾದ್ರೆ ಏನೋ ಒಂದು ಸೀರೆ ಕೊಡೋದಾಗಿರ್ಬೋದು, ಯಾವುದೋ ಒಂದು ನಿಮ್ಮ ಕೈಲಿ ಏನಾಗುತ್ತೋ ಆ ಸೇವೆ ಮಾಡಿ. ಸೊ ನಿಮಗೂ ಒಳ್ಳೆಯದಾಗಲಿ, ಇಲ್ಲಿಗೂ ಒಳ್ಳೆಯದಾಗಲಿ. ಸೊ ಲೊಕೇಶನ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ, ವಿಸಿಟ್ ಮಾಡಿ ಒಂದು ಸಲ.